ಅಲ್ಲ ಲಕ್ಕಿ, ಅವನಿಗೆ ಈ ಥರ ಮಾಡಬೇಡ ಅಂತ ವಾರ್ ಮಾಡ್ಬೋದು, ಸ್ಟ್ರಿಕ್ಟಾಗಿ ಬುದ್ಧಿ ಹೇಳ್ಬೋದು. ಇದನ್ನ ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ? ಒಂದು ಕೆಲಸ ಮಾಡ್ಬೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಅವರೇ ವಿಚಾರಿಸ್ಕೋತಾರೆ. ಇಲ್ಲ ಲಕ್ಕಿ, ಕಂಪ್ಲೇಂಟ್ ಕೊಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪೊಲೀಸ್ನವ್ರಿಗೆ ಗೊತ್ತಾದರೆ ಸ್ಟಾರ್ಟಿಂಗಿಂದ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇವರಿಬ್ರು ಫ್ರೆಂಡ್ಶಿಪ್ ಆಗಿದ್ದು, ಅವನು ಪ್ರಪೋಸ್ ಮಾಡಿದ್ದು, ಇವಳು ಒಪ್ಕೊಂಡಿದ್ದು, ಇವರಿಬ್ರು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ಎಲ್ಲ ವಿಷಯನೂ ಆಚೆ ಬರುತ್ತೆ. ನಂಗೆ ಅದೆಲ್ಲ ಏನೂ ಬೇಡ. ಐ ಮೂವ್ಡ್ ಆನ್. ನನಗೆ ಲಕ್ಕಿ ಜೊತೆಯಲ್ಲಿದ್ದರೆ ಸಾಕು. ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್. ಇವಾಗ ಇದನ್ನೆಲ್ಲ ಮರ್ತಿದ್ದಾರೆ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಮೀಡಿಯಾದವರು ಈ ವಿಷಯನೆಲ್ಲ ಆಚೆ ತೆಗಿತಾರೆ, ಏನೇನೋ ಬರೀತಾರೆ. ಒಂದು ಪ್ರಾಬ್ಲಮ್ನಿಂದ ಸಾಲ್ವ್ ಮಾಡ್ಕೊಳ್ಳೋಕೆ ಹೋಗಿ ಇನ್ನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಅದಕ್ಕೆ ಇಷ್ಟು ದಿನ ಇದರಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಬೇಡ ಅಂತ ನಾವು ಸುಮ್ಮನೆ ಇದ್ವಪ್ಪ. ಸೊ ಕಂಪ್ಲೇಂಟ್ ಕೊಟ್ಟರೆ ಇವ್ರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಲ್ವಾ? ಹಾಗಂತ ಸುಮ್ಮನಿರೋಕ್ಕೂ ಆಗಲ್ಲ, ಏನಾದರೂ ಮಾಡಬೇಕು. ಐ ವಿಲ್ ಥಿಂಕ್ ಅಬೌಟ್ ಇಟ್. ಆ ಮಾತ್ರೆ ಅಂತೂ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಗೊತ್ತಾ? ಕಹಿ ಅಂದ್ರೆ ಕಹಿ, ಆದರೂ ತಗೋತಾ ಇದ್ದೀನಿ. ನೋಡು, ಹಾಗೆಲ್ಲ ಹೇಳ್ಕೊಡ್ದು. ಡಾಕ್ಟ್ರ್ ಏನು ಕೊಟ್ಟಿದ್ದಾರೋ ಅದನ್ನು ಟೈಮಿಗೆ ಸರಿಯಾಗಿ ತಗೊಂಡು ಅವ್ರು ಹೇಳಿದ್ದನ್ನು ಚಾಚು ತಪ್ಪದೆ ಮಗುಗೋಸ್ಕರ ಎಲ್ಲನೂ ಪಾಲಿಸ್ಬೇಕು, ಗೊತ್ತಾಯ್ತಾ? ಆಯ್ತಮ್ಮ, ನೀನು ತಲೆ ಕೆಡಿಸ್ಕೋಬೇಡ. ನನ್ನ ಕಡೆಯಿಂದ ನಾನು ಏನೇನು ಮಾಡಬೇಕು ಎಲ್ಲ ಕರೆಕ್ಟಾಗಿ ಮಾಡ್ತೀನಿ. ಅದು ಸರಿ, ಬೆಳಗ್ಗೆ ಎದ್ದಿದ ತಕ್ಷಣ ವಾಕರಿಕೆ, ತಲೆ ಸುತ್ತೋದು, ಏನಾದರೂ ತಿಂದಿದ ತಕ್ಷಣ ವಾಂತಿ ಆಗೋದು ಅದೆಲ್ಲ ಏನಿಲ್ಲ ತಾನೇ? ಇಲ್ಲ ಅಮ್ಮ, ಸದ್ಯಕ್ಕೇನೂ ಇಲ್ಲ, ಆರಾಮಾಗಿದ್ದೀನಿ. ಇನ್ನೊಂದು ವಿಷಯ ಗೀತಾ, ಮನೆ ಕೆಲಸ ಎಲ್ಲ ಮೊದಲಿನ ಥರನೇ ಮಾಡ್ತಿರು, ಸೋಂಬೇರಿಯಾಗಿ ಕೂತ್ಕೋಬೇಡ. ಎಷ್ಟು ಕೆಲಸ ಮಾಡ್ತೀಯೋ ಅಷ್ಟು ಚಟುವಟಿಕೆಯಿಂದ ಇರ್ತೀಯ, ಹೆರಿಗೆ ಸುಲಭ ಆಗುತ್ತೆ, ಗೊತ್ತಾಯ್ತಾ? ಏನಮ್ಮ ನೀನು ಎಲ್ಲರೂ ರೆಸ್ಟ್ ತಗೋ ಇಂಥ ಟೈಮಲ್ಲಿ ಅಂದರೆ ನೀನು ಉಲ್ಟಾ ಹೇಳ್ತಿದ್ಯಾ? ರೆಸ್ಟ್ ಅಂದರೆ ಭಾರ ಎತ್ತಬಾರ್ದು, ಧಡಕ್ ಬಡಕ್ ಅಂತ ಎದ್ದು ಕೂತ್ಕೊಂಡು ಮಾಡಬಾರ್ದು ಅಷ್ಟೇ. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಮನೆ ಕೆಲಸ ಮಾಡೋದು ಅದೆಲ್ಲ ಏನು ನಿಲ್ಲಿಸ್ಬಾರ್ದು, ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ಬೇಕು, ಗೊತ್ತಾಯ್ತಾ? ಆಯ್ತಮ್ಮ ಗಿರ್ಜಿ, ನೀನು ಹೇಳಿದ್ದನ್ನೆಲ್ಲ ಶಿರಸಾ ಪಾಲಿಸ್ತೀನಿ, ಆಯ್ತಾ? ನನ್ನ ಮಗಳ ಮಗುಗೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅಂತ. ಹೌದು ಬಿಡು, ಮಾತಲ್ಲಂತೂ ನಿನ್ನನ್ನು ಸೋಲ್ಸೋದಕ್ಕೆ ಆಗೋದೇ ಇಲ್ಲ. ಎಷ್ಟೇ ಆಗ್ಲಿ ನಿಮ್ಮಮ್ಮ ಅಲ್ವಾ ನಾನು? ಬಾಯ್, ಹುಷಾರು. ಹ್ಞೂ ಕಣಮ್ಮ, ಹುಷಾರಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಪಿಂಕಿ, ಆ್ಯನಿವರ್ಸರಿ ಪಾರ್ಟಿ ನಡೀದೇ ಇರೋ ಹಾಗೆ ಮಾಡಬೇಕು. ನನಗೇನು ಹೊಳಿತಾ ಇಲ್ಲ ಕಣೆ. ನೀನೇನೋ ಯೋಚನೆ ಮಾಡ್ತಾ ನಿಂತಿದೆಯಲ್ಲ, ಏನಾದರೂ ಪ್ಲಾನ್ ಮಾಡಿದ್ಯಾ? ಇಲ್ಲ, ನಾನೇನು ಪ್ಲಾನ್ ಮಾಡಿಲ್ಲ. ಆ್ಯನಿವರ್ಸರಿ ಪಾರ್ಟಿ ನಡೀದೇ ಇರೋ ಹಾಗೆ ಏನಾದರೂ ಮಾಡಬೇಕು ಅಂತ ನೀನು ಹೇಳಿದಾಗಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ ಕಣೆ. ಆದರೆ ಯಾಕೋ ನನಗೇನು ಹೊಳಿತಾನೆ ಇಲ್ವಲ್ಲ.
ಆನಿವರ್ಸರಿ ಪಾರ್ಟಿ ಮಾಡಬೇಕು ಅಂತ ಸಂಭ್ರಮದಿಂದ ಓಡಾಡ್ತಾ ಇದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಹೇಗಾದ್ರೂ ಮಾಡಿ ಆ ಸಂಭ್ರಮನ ನಾನು ಹಾಳು ಮಾಡಬೇಕು, ಆ ಪಾರ್ಟಿನ ನಿಲ್ಲಿಸ್ಬೇಕು. ಹಾಗೆ ಮಾಡಿದ್ರೆ ಏನೇ ಪ್ರಯೋಜನ? ನೀನೊಬ್ಳೆ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಕುತ್ಕೊಂಡು ಸುಮ್ಮನೆ ಕೊರಗಬೇಕಾಗತ್ತೆ ಅಷ್ಟೇ. ನಿನ್ ಗಂಡನೇ ಬೇಕಾದ್ರೆ ಹೇಳ್ಬಿಡ್ತಾನೆ, ಪಿಂಕಿ ಇಲ್ದೇ ಇದ್ರೆ ಏನು, ನಾವೆಲ್ಲರೂ ಆನಿವರ್ಸರಿ ಪಾರ್ಟಿನ ಮಾಡಿ ಎಂಜಾಯ್ ಮಾಡೋಣ ಅಂತ. ಮತ್ತಿನ್ನೇನ್ ಮಾಡು ಅಂತೀಯ? ನನ್ಗೇನು ಹೊಳಿತಿಲ್ವಲ್ಲ. ನೋಡು ಪಿಂಕಿ, ನೀವಿಬ್ರು ಸಂಭ್ರಮದಿಂದ ಇರಬೇಕು, ಆದ್ರೆ ಅವರಿಬ್ರು ಸಂಭ್ರಮದಿಂದ ಏನು ಆಚರಿಸಬಾರ್ದು. ಆ ಥರ ನಾವೇನಾದ್ರೂ ಮಾಡ್ಬೇಕು ಕಣೆ. ಅವರಿಬ್ರು ಟೈಮ್ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ಅವ್ರು ಏನ್ ಮಾಡಿದ್ರು ಅವ್ರಿಗೆಲ್ಲ ಒಳ್ಳೇದೇ ಆಗ್ತಿದೆ. ಟೈಮ್ ಯಾವತ್ತೂ ಒಂದೇ ತರ ಇರಲ್ಲ ಕಣೆ ಪಿಂಕಿ. ಈಗ ಅವ್ರ ಟೈಮ್ ನಡೀತಾ ಇದೆ, ನಮಗೂ ಒಂದು ಟೈಮ್ ಬಂದೇ ಬರುತ್ತೆ, ಯೋಚನೆ ಮಾಡಬೇಡ. ಆ ಸೊನಾಲಿ ಲಕ್ಕಿ ಸಂಬಂಧನೇ ಸಾಕ್ಷಿ. ಅವರಿಬ್ಬರಿಗೂ ಬ್ಯಾಡ್ ಟೈಮ್ ಶುರು ಆಗುತ್ತೆ ಅನ್ನೋದಕ್ಕೆ. ನನಗೂ ಅದೇ ಹೊಟ್ಟೆ ಉರಿತಾ ಇರೋದಮ್ಮ. ನಾವೇನೇ ಪ್ಲಾನ್ ಮಾಡಿ ಸರ್ಕಸ್ ಮಾಡಿದ್ರು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ನನಗೆ ಆ ಮನೇಲಿ ಹೆಸರು ಬೇಕು, ಯಜಮಾನಿಕೆ ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ದೀನಿ, ಹೋಗ್ತಾನೆ ಇಲ್ಲ. ಅವ್ರು ಕೇಳ್ಕೊಳ್ದೆ ಇದ್ರು ಎಲ್ಲ ಅವ್ರನ್ನೇ ಹುಡುಕೊಂಡು ಬರುತ್ತೆ. ಹಣ, ಹೆಸರು, ತಾಯ್ತನ ಕೂಡ. ಎಲ್ಲ ಸರಿಯಾಗಿದ್ದಿದ್ರೆ ನೀನೀಗಾಗಲೇ ತಾಯಿಯಾಗಿ ಮಗುಗೆ 6 ತಿಂಗಳು ಕೂಡ ಆಗೋಗಿರ್ತಿತ್ತು ಕಣೆ. ಆದ್ರೆ ದರಿದ್ರದೊಳು ಕಣ್ಬಿದ್ದು ಎಲ್ಲ ಹಾಳಾಗೋಯ್ತು. ಅವಳಿಗೂ ಆ ಸುಖ ಸಿಗಬಾರ್ದು ಕಣೆ. ನಿನ್ನೆ ನೀ ಸ್ಥಿತಿಗೆ ತಂದಿರೋ ಅವಳಿಗೂ ಆ ನೋವಿನ ಅನುಭವ ಆಗಬೇಕು. ಅದೇ ಬೇಕಾಗಿರೋದು ನನಗೆ, ಅದೇ ಬೇಕಾಗಿರೋದು. ಮಾಡೋಣಮ್ಮ, ಆದ್ರೆ ಒಂದೇ ಸಲ ಮಾಡಿದ್ರೆ ಅವರಿಗೆ ಆ ತೀವ್ರತೆ ತಟ್ಟಲ್ಲ. ಒಂದೊಂದು ದಿನನೂ ಕೊರಗಬೇಕು, ಟಾರ್ಚರ್ ಅನುಭವಿಸ್ಬೇಕು. ಆ ಟಾರ್ಚರ್ ರಿಕವರ್ ಆಗೋ ಅಷ್ಟರಲ್ಲಿ ಮತ್ತೆ ಒಂದು ಪೆಟ್ಟು ಬೀಳ್ಬೇಕು. ಯಾಕಾದ್ರೂ ಬದುಕಿದೀವೋ ಅಂತ ಅನ್ನಿಸ್ಬೇಕು ಅವ್ರಿಗೆ. ಇದಕ್ಕಿಂತ ಮೊದಲು ಆನಿವರ್ಸರಿ ನಡೀತಾ ಇರೋ ಹಾಗೆ ಏನಾದ್ರೂ ಮಾಡಬೇಕು. ಮೊದಲು ಆ ಮಹೇಶನ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಐ ಆಮ್ ಸೋ ಸಾರಿ ಲಕ್ಕಿ, ನೀವೇನೋ ಕೆಲಸದಲ್ಲಿ ಬ್ಯುಸಿ ಇದ್ರಿ ಅನ್ಸುತ್ತೆ, ನಿಮಗೆ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಟೆ. ಓಕೆ ಆಂಟಿ, ಫ್ರೆಂಡ್ಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಫ್ರೆಂಡ್ಸಾ? ಐ ಮೀನ್ ಸೊನಾಲಿ ಅವ್ರಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ಅಂತ. ಒಂದು ಅವಳ ಅಪ್ಪನ ಕಳ್ಕೊಂಡ್ಮೇಲಂತೂ ಅವಳಿಗೆ ಸಂತೋಷ ಅನ್ನೋದೇ ಇದಾಗಿತ್ತು. ನೀವು ಅವಳಿಗೆ ಫ್ರೆಂಡ್ ಆದಮೇಲೆ ಅವಳಿಗೆ ನಿಜವಾದ ಸಂತೋಷ ಏನು ಅಂತ ಅರ್ಥ ಆಗೋಕ್ಕೆ ಶುರುವಾಯಿತು. ಅವಳು ಯಾವಾಗಲೂ ಡಿಪ್ರೆಷನ್ನಲ್ಲೇ ಇರೋಳು, ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಎಲ್ಲರ ಮೇಲೂ ಸಿಡ್ಕೋಳು. ಆದರೆ ನಿಮ್ಮ ಫ್ರೆಂಡ್ಶಿಪ್ ಆದಮೇಲೆ ಅವಳು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲರ ಜೊತೆ ಬೆರೀತಾಳೆ. ಅದರಲ್ಲೂ ನೀವು ಪ್ರೀತಿಸೋಕೆ ಶುರು ಮಾಡಿದ್ಮೇಲಂತೂ ಅವಳು ಕಂಪ್ಲೀಟ್ ನಾರ್ಮಲ್ ಆಗಿಬಿಟ್ಲು. ಅವಳ ಖುಷಿಗೆ ಲಿಮಿಟೇ ಇಲ್ಲ. ಆದರೆ ಮೊದಲು ಒಂದು ಸ್ವಲ್ಪ ದಿನ ಅವಳ ಪ್ರಪೋಸಲ್ಗೆ ನೀವು ಒಪ್ತಿರೋ ಇಲ್ಲೋ ಅಂತ ಅವಳಿಗೆ ಅದೇ ಟೆನ್ಷನಲ್ಲೇ ಆಂಜೈಟಿ ಅಟ್ಯಾಕ್ ಆಗಿದ್ದು ನಿಜ. ಆದರೆ ಅದಾದಮೇಲೆ ಅವಳು ಖುಷಿಯಾಗೇ ಇದ್ದಾಳೆ. ಆ ಈಡಿಯಟ್ ಧೀರಜ್ ಮತ್ತೆ ಅವಳ ಲೈಫಲ್ಲಿ ಬಂದು ಅವಳಿಗೆ ತುಂಬ ಕಾಟ ಕೊಡ್ತಾ ಇದ್ದಾನೆ. ಅವಳನ್ನ ಮೊದಲಿನ ಥರ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ಅವತ್ತು ಡಾಕ್ಟ್ರು ಬೇರೆ ಹೇಳಿದ್ದಾರೆ, ಇದೇ ಥರ ಪದೇ ಪದೇ ಆಗ್ತಾ ಇದ್ರೆ ಅವಳಿಗೆ ಸ್ಟ್ರೋಕ್ ಅಟ್ಯಾಕ್ ಆಗುತ್ತೆ ಅಂತ. ಆಂಟಿ, ಆ ಥರ ಎಲ್ಲ ಏನೂ ಆಗಲ್ಲ, ನೆಗೆಟಿವ್ ಥಾಟ್ಸ್ ಬಿಟ್ಬಿಡಿ. ಐ ನೋ ಲಕ್ಕಿ, ಆದರೆ ಏನು ಮಾಡೋದು, ಮನಸ್ಸು ಒಂದೊಂದ್ಸಲ ಕೆಟ್ಟದನ್ನ ಯೋಚನೆ ಮಾಡುತ್ತೆ. ಧೀರಜ್ದು ಸೊನಾಲಿ ಅವ್ರದ್ದು ಏನು ವಿಷಯ? ಅವನೊಬ್ಬ ಅಯೋಗ್ಯ. ಅವಳಿಗೆ ಅವನ ಮೇಲೆ ಪ್ರೀತಿ ಅಂತ ಏನೂ ಇರಲಿಲ್ಲ. ಅವಳು ಇಂಡಸ್ಟ್ರಿಗೆ ಬಂದಾಗ ಅವಳಿಗೆ ಒಂದು ಪರಿಚಯ ಆಯಿತು ಅಷ್ಟೇ. ಇವ್ರ ಟ್ಯಾಲೆಂಟು, ಬ್ಯೂಟಿ ನೋಡಿದ್ರೆ ಯಾರು ಬೇಕಾದರೂ ಇಂಪ್ರೆಸ್ ಆಗ್ತಾರೆ. ಅದೇ ಥರನೇ ಅವನು ಇಂಪ್ರೆಸ್ ಆಗಿ ಅವಳನ್ನ ತುಂಬ ಕಡೆ ರೆಫರ್ ಮಾಡಿದ್ದ. ಅದೇನು ಕರ್ಮನೋ ಗೊತ್ತಿಲ್ಲಪ್ಪ. ಸೊನಾಲಿ ಮಾಡಿದ ಫಸ್ಟ್ 3 ಮೂವೀಸು ಇವನ್ನೇ ರೆಫರ್ ಮಾಡ್ದ. ಆ ಪ್ರೊಡಕ್ಷನಲ್ಲೇ ಅವಳಿಗೆ ಮೂವಿ ಸಿಕ್ತು. ಅದೇ 3 ಮೂವಿಯಲ್ಲಿ ಇವನು ಹೀರೋ ಆಗಿದ್ದ. ಅದಾದಮೇಲೆ ಹಾಗೆ ಒಂದಿನ ಅವಳಿಗೆ ಪ್ರಪೋಸ್ ಮಾಡ್ದ. ಅವಳಿಗೆ ಇಷ್ಟ ಇರಲಿಲ್ಲ. ಅವನ ಮೇಲಿನ ಕರ್ಟಸಿಗೋಸ್ಕರ ಇದನ್ನು ಒಪ್ಕೊಂಡ್ಲು ಅಂತ ಹೇಳ್ಬೋದು. ಅವನ ಪ್ರೀತಿನ ಒಪ್ಕೊಂಡ್ಮೇಲೆ ಅವನು ಎಂಥ ಅಯೋಗ್ಯ ಅಂತ ಇವಳಿಗೆ ಗೊತ್ತಾಯ್ತು. ವಿತಿನ್ 1 or 2 ವೀಕ್ಸಲ್ಲಿ ಅವಳ ಜೊತೆ ಬ್ರೇಕಪ್ ಮಾಡಿಕೊಂಡು ಆಚೆ ಬಂದು. ಅದಾದಮೇಲೆ ಅವನು ಒಂದಲ್ಲ ಒಂದು ರೀತಿ ಇವಳಿಗೆ ಟಾರ್ಚರ್ ಕೊಡ್ತಾನೆ ಬಂದ. ಅವನು ಹೀಗೆ ತೊಂದರೆ ಕೊಡ್ತಾ ಇದ್ರೆ ನೀವು ಅವಳಿಂದ ಎಲ್ಲಿ ದೂರ ಆಗ್ತಿರೋ ಅಂತ ಅವಳಿಗೆ ಭಯ ಶುರು ಆಗಿದೆ.
ಅದಕ್ಕೆ ಇತ್ತೀಚೆಗೆ ಅವಳು ನಿಮ್ಮ ಹತ್ರ ಯಾವ ವಿಷಯನೂ ಶೇರ್ ಮಾಡ್ತಿಲ್ಲ, ಎಲ್ಲ ಅವಾಯ್ಡ್ ಮಾಡ್ತಿದ್ದಾಳೆ. ಧೀರಜ್ ಹತ್ರ ನಾನು ಡೈರೆಕ್ಟಾಗಿ ಮಾತಾಡಲ್ಲ. ಬೇಡಪ್ಪ, ಅವನು ತುಂಬ ದುಷ್ಟ, ಸೈಕೋ. ಅವನು ಅರ್ಥ ಮಾಡ್ಕೊಳ್ಳೋದೇ ಆಗಿದ್ದಿದ್ರೆ ಒಂದು ಬಿಟ್ಟು ಬಂದಾಗಲೇ ಅರ್ಥ ಮಾಡ್ಕೊಳ್ತಿದ್ದ. ಆದರೆ ಅವನಿಗೆ ಅದು ಬೇಕಾಗಿಲ್ಲ. ನನ್ನ ಹತ್ರ ಎಲ್ಲ ಇದ್ದೂ ಒಂದು ನನ್ನನ್ನು ರಿಜೆಕ್ಟ್ ಮಾಡಿದ್ಲು ಅಂತ ಅವನು ಹೀಗೋ ಹರ್ಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವಳನ್ನ ಒಂದಲ್ಲ ಒಂದು ರೀತಿ ಟಾರ್ಚರ್ ಕೊಡ್ತಾನೆ ಬಂದಿದ್ದಾನೆ, ಇಡಿಯಟ್. ಹೌದು, ಲಕ್ಕಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಹೇಳೇ ಇಲ್ಲ. ನಿಮ್ಮ ಲಕ್ಕಿಗೆ ಗಿಫ್ಟ್ ಕೊಡೋದು ತುಂಬ ಕಷ್ಟ. ಅಯ್ಯೋ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಪಿಂಕಿ ಆದರೆ ಅದೇ ಬೇಕು ಇದೇ ಬೇಕು ಅಂತ ಕೂಗಾಡ್ತಾ ಇರ್ತಾರೆ. ಆದರೆ ಲಕ್ಕಿ ಆಗಲ್ಲ. ಆ್ಯಕ್ಚುಲಿ ಅದೇ ಸಮಸ್ಯೆ ಆಗಿರೋದು ದತ್ತಣ್ಣ. ಅದರಲ್ಲೇನು ಸಮಸ್ಯೆ ಇದೆ? ನೀವೇನು ಕೊಟ್ಟರು ಲಕ್ಕಿ ಖುಷಿಯಾಗಿಸ್ಕೋತಾನೆ, ಮತ್ತು ಇನ್ನೇನು ಬೇಕು? ನಾನು ಏನು ಕೊಟ್ಟರು ಅವ್ರು ತಗೋತಾರೆ, ಇಲ್ಲ ಅನ್ನಲ್ಲ, ಚೆನ್ನಾಗಿಲ್ಲ ಅನ್ನಲ್ಲ. ಆದರೆ ಪ್ರತಿ ಸಲ ಅವ್ರಿಗೆ ಏನು ಕೊಡೋದು ಅನ್ನೋದೇ ಒಂದು ಟೆನ್ಷನ್ ಆಗೋಗುತ್ತೆ ನನಗೆ. ಯಾಕೆ? ಈಗ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನಾವು ಯೋಚನೆ ಮಾಡ್ತೀವಿ, ಆ ಗಿಫ್ಟ್ ಅವ್ರಿಗೆ ತುಂಬ ದಿನ ಬಾಳಿಕೆ ಬರಬೇಕು, ಅವ್ರು ಉಪಯೋಗಿಸೋ ಅಂಥ ವಸ್ತು ಆಗಿರಬೇಕು ಅಂತ. ಓ, ಟಿಪಿಕಲ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇದು. ಹೌದು, ನಮ್ಮದು ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ. ಏನಾದರೂ ಒಂದು ವಸ್ತು ಯಾರಿಗಾದ್ರೂ ಕೊಟ್ಟರೆ ಅದು ಅವ್ರಿಗೆ ಪೂರ್ತಿಯಾಗಿ ಬಳಕೆ ಆಗಬೇಕು, ಆ ವಸ್ತು ತಗೊಂಡಿರೋದಕ್ಕೂ ವರ್ತ್ ಅನ್ನಿಸ್ಬೇಕು. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಅದನ್ನು ತೀರಿಸಕ್ಕೆ ತಗೋಬೇಡಿ ನೀವು. ಹಾಗೇನಿಲ್ಲ ತತ್ತಣ್ಣ. ಈಗ ಲಕ್ಕಿಯವ್ರ ಹತ್ರ ಎಷ್ಟೊಂದು ಬ್ರ್ಯಾಂಡೆಡ್ ಟಿ ಶರ್ಟ್ಸ್ ಇದೆ, ಸುಮಾರು ವಾಚ್ಗಳು ಇದೆ, ಶೂಗಳಿದೆ, ಶೇಡ್ಸ್ ಇದೆ. ಕೆಲವೊಂದು ಒಂದ್ಸತಿನೂ ಹಾಕಿಲ್ಲ. ಅವ್ರಿಗೆ ಏನು ಕೊಡೋಣ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗೋಗಿದೆ. ಅವ್ರಿಗೆ ಗೋಲ್ಡ್ ಏನಾದರೂ ಕೊಡೋಣ ಅಂತಂದ್ರೆ ಅವ್ರು ಗೋಲ್ಡ್ ಹಾಕೋದೇ ಇಲ್ಲ. ನಂಗೆ ನಿಜ ತಲೆ ಕೆಟ್ಟೋಗ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಪ್ಲಾಟಿನಮ್ಮೇ ಕೊಡಿಸ್ಬಿಡಿ. ಪ್ಲಾಟಿನಮ್ಮ ಅದೆಲ್ಲ ಸ್ವಲ್ಪ ಕಷ್ಟನೇ. ಏನು ಗೊತ್ತಾ, ಸಿಂಪಲ್ ಆಗಿ ಒಂದು ಬೊಕ್ಕೆ ಕೊಟ್ಬಿಟ್ಟು ಕೈ ತುಳ್ಕೊಬಿಡಿ. ಅದಕ್ಕೂ ಅವ್ರು ಒಪ್ಪಲ್ಲ ಅಲ್ವಾ ದತ್ತಣ್ಣ? ಸುಮ್ಮನೆ ಹೂ ತೊಗೊಂಬಂದು ಪೇಸ್ಟ್ ಮಾಡಿ ಒಣಗಿಸಿ ಡಸ್ಟ್ಬಿನ್ಗೆ ಹಾಕ್ತೀಯ ಅಂತ ಅದಕ್ಕೂ ಬೈತಾರೆ. ಅದು ತಗೊಳಲ್ಲ ಅವರು. ನಿಮ್ಮ ಕಷ್ಟ ನನಗೆ ಇವಾಗ ಅರ್ಥ ಆಗ್ತಿದೆ. ಭಾಳ ಕಷ್ಟದಲ್ಲಿದ್ದೀರಾ ನೀವು. ಅಯ್ಯೋ, ನಿಮಗೆ ಬಿಡಿ ದತ್ತಣ್ಣ, ನಿಮ್ಮ ಕೆಲಸ ಈಸಿಯಾಗಿರುತ್ತೆ. ಏನಾದರೂ ಚೆನ್ನಾಗಿ ಕಾಣಿಸೋ ಅಂಥದ್ದು ಸರಾನೋ ನೆಕ್ಲೆಸ್ಸೋ ಈ ಥರದವಳಿಗೆ ಏನಾದರೂ ಗಿಫ್ಟ್ ಕೊಟ್ಬಿಟ್ರೆ ಮುಗ್ದೋಯ್ತು, ಖುಷಿಯಾಗಿಬಿಡ್ತಾಳೆ. ಆದರೆ ಲಕ್ಕಿಯವ್ರು ಹಾಗಲ್ವಲ್ಲ, ಅವ್ರು ಸ್ವಲ್ಪ ಚೂಸಿ. ಅವ್ರಿಗೆ ಗಿಫ್ಟ್ ಕೊಡಬೇಕಾದ್ರೆ ಯೋಚನೆ ಮಾಡಿ ತಗೋಬೇಕು. ಜೊತೆಗೆ ಅವ್ರಿಗೆ ಗಿಫ್ಟ್ ಕೊಟ್ಟಾಗ ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀನಿ, ಎಷ್ಟು ಹಚ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಇನ್ನೂ ತುಂಬ ಯೋಚನೆ ಮಾಡಬೇಕು. ಅರ್ಥ ಆಯ್ತು ಬಿಡಿ ಮೇಡಮ್. ಇವಾಗೇನು, ಈ ಮನೆಯಲ್ಲಿ ಆನಿವರ್ಸರಿ ನಡಿಬಾರ್ದು ಅಷ್ಟೇ ತಾನೆ? ನೀವು ಯೋಚನೆ ಮಾಡಬೇಡಿ. ಈ ಮಹೇಶನ್ಗೆ ಇಷ್ಟು ಸುಲಭ ಈ ಕೆಲಸ. ನೋಡಿ ಮೇಡಮ್, ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. ನಾನು ಕೇಳಿದ್ದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ. ಅಪ್ಪ ಮಹೇಶ, ಕೊಚ್ಕೊಳ್ಳೋದನ್ನ ನಿಲ್ಲಿಸಿ ಮೊದಲು ಅದೇನು ವಿಷಯ ಅಂತ ಹೇಳು. ಮೇಡಮ್, ಈ ಪಾರ್ಟಿಗೆ ಅದೆಷ್ಟು ಜನ ಬರ್ತಿದ್ದಾರೆ ಮೇಡಮ್? ತುಂಬ ಜನ ಯಾರೂ ಬರ್ತಾ ಇಲ್ಲ, ಮನೆಯವರಷ್ಟೇ. ಅದು ಬಿಟ್ಟರೆ ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಬರ್ಬೋದು. ಏನೊಂದು 20ರಿಂದ 25 ಜನ ಇರ್ತೀವಿ. ಓ, ಎಲ್ಲ ನಮ್ಗೆ ಗೊತ್ತಿರೋರೇ ಇರ್ತಾರೆ. ಹೆಂಗಿದ್ರು ಕ್ರೌಡ್ ಕಮ್ಮಿ ಇರುತ್ತೆ. ನಮ್ಮ ಹುಡುಗರನ್ನ ಇದೇ ಟೈಮಲ್ಲಿ ಪುಷ್ ಮಾಡಿ ಗಲಾಟೆ ಬಿಡಿಸ್ಬಿಡೋಣ ಬಿಡಿ ಮೇಡಮ್. ಮೇಡಮ್, ಬರೀ 25 ಜನ ಅಂದ್ರಲ್ಲ, ಊಟ ತಿಂಡಿ ಎಲ್ಲ ಮನೇಲೇ ಮಾಡ್ಕೊತೀರಾ? ಊಟಕ್ಕೆ ಹೊರಗಡೆ ಹೇಳಿದ್ದಾರೆ, ಕ್ಯಾಟ್ರಿಂಗ್ನವರು ತಂದ್ಕೊಟ್ಟು ಹೋಗ್ತಾರೆ. ಮೇಡಮ್, ನೀವು ತಲೆನೇ ಕೆಡ್ಸ್ಕೊಂಬೇಡಿ, ಲೈನು ಕ್ಲಿಯರ್. ಕೇಟ್ರಿಂಗ್ ಇಂದ ಊಟ ಮನೆಗೆ ಬರೋಷ್ಟಲ್ಲಿ ಅದಕ್ಕೆ ಮದ್ದು ಮಿಕ್ಸ್ ಮಾಡಿ ಆನಿವರ್ಸರಿ ಸ್ಟಾರ್ಟ್ ಆಗೋಷ್ಟಲ್ಲೇ ಅವ್ರನ್ನ ಕಂಪ್ಲೀಟ್ ಆಗಿ ಮಲಗಿಸ್ಬಿಡೋಣ. ಹೆಂಗೆ? ಸೊನಾಲಿ ಅವರೇ, ಇಟ್ಸ್ ಓಕೆ, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಅವ್ನು ನಿಮ್ಮ ತಂಟೆಗೆ ಬರಬಾರದು. ಹಾಗೇನಾದರೂ ಮಾಡೋಣ. ಅವನು ಯಾವನೋ ಇಡಿಯೇಟ್ ಮಾಡಿರೋ ಕೆಲಸಕ್ಕೆ ನೀನು ಯಾಕೆ ಸುಮ್ಮನೆ ಅಳ್ತಿದ್ಯಾ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ನಾವು, ನೀನು ತಲೆ ಕೆಡಿಸ್ಕೋಬೇಡ.
ಈ ಸಚ್ ಅ ಡಾಗ್. ಅವ್ನು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ನು ಬೇಕಂತಾನೆ ನನ್ನ ಪ್ರೊವೋಕ್ ಮಾಡ್ತೀಯಾನೆ, ಸುಮ್ಮನೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತೀಯಾನೆ. ಬಿಕಾಸ್ ಅವನಿಗೆ ಗೊತ್ತು ನಾನು ಪ್ರೊವೋಕ್ ಮಾಡಿದ್ರೆ ಹೇಗೇಗೋ ಆಡ್ತೀನಿ ಅಂತ. ಅದಕ್ಕೆ ಬೇಕು ಅಂತ ಏನೇನೋ ಮಾತಾಡಿ ನನ್ನನ್ನು ಪ್ರೊವೋಕ್ ಮಾಡ್ದ. ಇಟ್ಸ್ ಓಕೆ, ಫೊಗೆಟ್ ಇಟ್. ಅದ್ರ ಬಗ್ಗೆ ಮಾತಾಡಿ ಫೋಕಸ್ ಹಾಳು ಮಾಡ್ಕೋಬೇಡಿ. ಶೂಟ್ ಮುಗೀತಲ್ವ, ಸದ್ಯಕ್ಕೆ ಯಾವ ಹೊಸ ಪ್ರಾಜೆಕ್ಟ್ಸು ಒಪ್ಕೋಬೇಡಿ. ಶೂಟಿಂಗ್ ಹೋಗೋದು, ಹೊರಗಡೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ ಅಂತ. ಅವನ ಬಗ್ಗೆ ನನಗೇನು ಭಯ ಇಲ್ಲ. ಆದರೆ ಅವನಿಂದಾಗಿ ನನ್ನ ಪಾಸ್ ಬಗ್ಗೆ ನಿಮಗೆ ಗೊತ್ತಾಗಿ ನನ್ನ ಮೇಲೆ ಬ್ಯಾಡ್ ಒಪಿನಿಯನ್ ಬರಬಾರ್ದು ಅಂತ ಅಷ್ಟೇ. ಅದನ್ನೆಲ್ಲ ಕೇಳಿಸ್ಕೊಂಡು ನೀವು ನನ್ನ ಮೇಲೆ ದೂರ ಮಾಡ್ತೀರಾ ಅಂತ ಭಯ. ಇಫ್ ದಟ್ಸ್ ದ ಕೇಸ್ ಐ ವೋಂಟ್ ಬಿ ಏಬಲ್ ಟು ಟೇಕ್ ಇಟ್. ಅದಕ್ಕೆ ಇವತ್ತು ಅಷ್ಟೊಂದು ರಿಯಾಕ್ಟ್ ಮಾಡಿಬಿಟ್ಟೆ ನಾನು. ಎಷ್ಟು ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಜೊತೆ ಆಚೆ ಬಂದಿದ್ದೀನಿ, ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ನೀವು ಏನು ಅಂತ ನನಗೆ ಗೊತ್ತಿಲ್ವಾ? ಬಾಬಾ ಒಂದು ಗಿಫ್ಟಿಂದ ಇಷ್ಟೆಲ್ಲ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸಾಕಪ್ಪ ಸಾಕು. ಸರಿ, ನೀವೇನು ಕೊಡಿಸ್ಬೇಕಂತಿದ್ದೀರಾ ಪಿಂಕಿಗೆ? ನನ್ನ ಕತೆ ಕೇಳ್ತಾ ಇದ್ದೀರಾ ನೀವು ಗೀತವ್ರೆ? ಅದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ನ? ಯಾರಿಗೋ ಯಾಕೆ, ನಾನು ಇದೀನಲ್ಲ, ನಂಗೆ ಹೇಳಿ. ಅಯ್ಯೋ, ನಿಮಗಾದರೆ ಲಕ್ಕಿಗೆ ಗಿಫ್ಟ್ ಏನು ಕೊಡಬೇಕು ಅಂತ ಸಮಸ್ಯೆ. ನಾನು ಇವಳಿಗೆ ಏನೇ ಗಿಫ್ಟ್ ಕೊಟ್ಟರು ಅದು ಸಮಸ್ಯೆನೇ. ಯಾಕೆ ದತ್ತಣ್ಣ ಹಾಗೆ ಹೇಳ್ತಿದ್ದೀರಾ? ನನಗೆ ಇಷ್ಟ ಇರೋದು ಏನಾದ್ರು ತೊಗೊಂಡೋಗಿ ಕೊಟ್ಟರೆ ನೋಡಿ, ಗಿಫ್ಟ್ ಕೊಡೋಕ್ಕೆ ಇಷ್ಟ ಇದ್ರೆ ಕೊಡಬೇಕು. ಈ ಥರ ಡಬ್ಬಾ ಗಿಫ್ಟ್ ಎಲ್ಲ ಕೊಡ್ಬಿಡಿ ಅಂತ ಬೈತಾಳೆ. ಸರಿ, ಇದೆಲ್ಲ ಸಮಸ್ಯೆನೇ ಬೇಡ ಅಂತ ಅವಳೇ ಕರ್ಕೊಂಡೋಗಿ ನಿನ್ಗೇನು ಬೇಕು ತಗೋ ಅಂತ ಹೇಳ್ತೀನಿ. ನಾನೇ ತಗೊಂಡ್ರೆ ಅದು ಗಿಫ್ಟ್ ಹೇಗ್ರಿ ಆಗುತ್ತೆ, ಸರ್ಪ್ರೈಸ್ ಎಲ್ರಿ ಆಗುತ್ತೆ ಅಂತ ಅದಕ್ಕೂ ಬೈತಾಳೆ. ನೀವೇ ದೊಡ್ಡ ಶೋ ಆಫ್ ತಗೊಳ್ಳೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ರ ಅಂತ ಮತ್ತೆ ಬೈತಾಳೆ. ಗಂಡ ಅಂದಮೇಲೆ ಹೆಂಡತಿಗೆ ಏನು ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಒಳ್ಳೆ ಗಿಫ್ಟ್ ತರೋಕ್ಕಾಗಲ್ವ ಅಂತ ಕೂಗಾಡ್ತಾನೇ ಇರ್ತಾಳೆ. ಒಪ್ಪದೆ ಬಿಡಿ, ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆಗಿಂತ ತುಂಬ ದೊಡ್ಡದೆ. ಅದಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ನೀವು ಯೋಚನೆ ಮಾಡಬೇಡಿ, ಪಿಂಕಿಗೆ ಏನು ಇಷ್ಟ ಆಗ್ಬೋದು ಅಂತ ನನಗೆ ಗೊತ್ತಿರುತ್ತೆ. ಇವಾಗ ಜೊತೆಗೆ ಹೋಗ್ತಿದ್ದೀವಲ್ಲ, ನಾನು ಹೇಳೋದನ್ನ ತೊಗೊಂಡೋಗಿ ಪಿಂಕಿಗೆ ಕೊಡಿ, ಪಕ್ಕಾ ಖುಷಿ ಪಡ್ತಾಳೆ. ಹೌದಾ? ನಿಜನಾ? ಅದನ್ನು ನೋಡೇ ಬಿಡ್ತೀನಿ. ನಿಮ್ಮ ದಯೆಯಿಂದ ಈ ಸಲ ಪಿಂಕಿ ಹತ್ರ ಬೈಸ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಸಾಕು ನನಗೆ. ಅತ್ತಣ್ಣ, ಟೈಮ್ ಆಯಿತು, ಹೊರಡೋಣ ಬನ್ನಿ. ಹಾಂ, ಹೊರಡೋಣ. ದಡ್ಡನ್ ಥರ ಮಾತಾಡಬೇಡ. ಇನ್ನೇನು ಆ ಕೇಕ್ ಕಟ್ ಮಾಡಬೇಕು. ಕಮಾರ್ ಪಾರ್ಟಿ ನಿಲ್ಸೋಕೆ ಐಡಿಯಾ ಕೊಡು ಅಂದ್ರೆ ನನ್ನನ್ನೇ ಮುಗಿಸೋದಕ್ಕೆ ಐಡಿಯಾ ಕೊಡ್ತಿದ್ಯಲ್ಲ ನೀನು. ಏನ್ ಮೇಡಮ್ ಈಗ ಹೇಳ್ತೀರಾ? ನಾನು ಯಾಕೆ ನಿಮ್ಮನ್ನು ಮುಗಿಸ್ಲಿ? ಮತ್ತಿನ್ನೇನು, ಅವತ್ತು ನಂದು ಆ್ಯನಿವರ್ಸರಿ ಇದೆ, 4 ಜನ ಸೇರಿ ಕೇಕ್ ಕಟ್ ಮಾಡೋದು. ಅವ್ರ ಜೊತೆಗೆ ನನ್ನನ್ನು ಮುಗಿಸ್ಬೇಕು ಅನ್ಕೊಂಡಿದ್ಯಾ? ಹೌದಲ್ವಾ? ಈ ಐಡಿಯಾನು ಡಬ್ಬಾ ಥರ ಇದೆ. ಒಂದು ಕೆಲಸ ಮಾಡಿ ಮೇಡಮ್, ನೀವು ನಿಮ್ಮ ಯಜಮಾನ್ರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಎಲ್ಲರೂ ಆಚೆ ಹೋಗ್ಬಿಡಿ, ಆ್ಯನಿವರ್ಸರಿ ಕ್ಯಾನ್ಸಲ್ ಆಗುತ್ತೆ. ಐಡಿಯಾ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳಬೇಡ. ಅವತ್ತಿನ ದಿನ ಗೀತಾ ಮಾಡಿರೋ ಸೆಲೆಬ್ರೇಷನಲ್ಲಿ ನಾನು ನನ್ನ ಗಂಡ ಖುಷಿಯಾಗಿರಬೇಕು, ಖುಷಿಯಾಗಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೋಬೇಕು. ಅದೇ ಅದಕ್ಕೆ ಗೀತಾ ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು, ಸೆಲೆಬ್ರೇಷನ್ ಮಾಡ್ಕೋಬಾರ್ದು. ಆ್ಯನಿವರ್ಸರಿನ ನಿಲ್ಸೋಕೆ ನೀನೇನಾದರೂ ಪ್ಲ್ಯಾನ್ ಮಾಡಬೇಕು. ಮೇಡಮ್, ಈ ವಿಷಯ ತುಂಬ ಕಾಂಪ್ಲಿಕೇಟೆಡ್ ಮೇಡಮ್, ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಮಾಸ್ಟರ್ ಪ್ಲ್ಯಾನ್ ಮಾಡ್ತೀನಿ.
ಬೇರೆಯವರು ನಿಮ್ಮ ಬಗ್ಗೆ ಹೇಳೋದ್ರ ಮೇಲೆ ನಾನು ನಿಮ್ಮನ್ನ ಜಡ್ಜ್ ಮಾಡಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ವಿಲ್ ಫೈಂಡ್ ಅ ಸೊಲ್ಯೂಷನ್. ಹ್ಯಾವ್ ಟು ಗೋ. ಹೋಗಲೇಬೇಕಾ? ಸ್ಟೇನು? ಇವತ್ತು ಸೀರಿಯಸ್ಲಿ ಆಗಲ್ಲ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ಐ ಹ್ಯಾವ್ ಟು ಗೋ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ. Okay then, I'll make a move. Bye. ಬಾಯ್. Auntie, bye. Take care.